Today, on the sacred Vaishakha Sutta Dasami, it's the day of Lord Venkatramana and Padmavati Thirukalyanam. You can do the puja at home and chant Srinivasa Kalyana to seek Lord Venkatramana's blessings. ಶ್ರೀಯರಲರು ಬನ್ನಿರೇ ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರುಗಳ ಗೊಂದಿಸಿ ಮುಂದೆ ಕಥೆಯ ಪೇಳುವೆ. ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು, ಬಂದು ನಾರದ ನಿಂತುಕೊಂಡು ಯಾರಿಗೆಂದು ಕೇಳಲು. ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ, ಭೃಗು ಮುನಿಯು ತೆರಳಿದ. ನಂದಗೋಪನ ಮಗನ ಗಂಧನ ಮಂದಿರಕ್ಕಾಗಿ ಬಂದನು, ವೇದಗಳನ್ನೇ ಓದುತ್ತಾ ಹರಿಯನು ಕೊಂಡಾಡುತ್ತಾ. ಇರುವ ಬೊಮ್ಮನ ನೋಡಿತಾ ಕೈಲಾಸಕ್ಕೆ ಬಂದನು. ಕಂಪು ಕಂಠನು ಪಾರ್ವತಿಯು ಕಲತಿರುವುದು ಕಂಡನು, ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಳೆಂದನು. ವೈಕುಂಠಕ್ಕೆ ಬಂದನು ವಾರಿಜಾಕ್ಷನ ಕಂಡನು, ಕೆಟ್ಟ ಕೋಪದಿಂದ ಒತ್ತರೆ ಎಷ್ಟು ನೊಂದಿದೆಂದನು. ತಟ್ಟನೆ ಬಿಸಿ ನೀರಿನಿಂದ ನೆಟಗೆ ಪಾದ ತೊಳೆದನು, ಬಂದ ಕಾರ್ಯ ಆಯಿತೆಂದು ಅಂತೂ ಮುನಿಯು ತೆರಳಿದ. ಬಂದು ನಿಂದು ಸಭೆಯೊಳಗೆ ಇಂದಿರೇಶನ ಹೊಗಳಿದ, ಪತಿಯ ಕೂಡ ಕಲಹ ಮಾಡಿ ಕೊಲ್ಲಾಪುರಕ್ಕೆ ಹೋದಳು. ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ, ಹುತ್ತದಲ್ಲೇ 10,000 ವರುಷ ಗುಪ್ತವಾಗಿ ಇದ್ದನು. ಬ್ರಹ್ಮದೇನುವಾದನು ರುದ್ರವತ್ಸನಾದನು, ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು. ಕೋಟಿ ಹೊನ್ನು ಬಾಳುವುದು ಕೊಡದ ಹಾಳು ಕರೆಯುವುದು, ಪ್ರೀತಿಯಿಂದಳಿ ತನ್ನ ಮನೆಗೆ ತಂದುಕೊಂಡನು ಚೋಳನು. ಒಂದು ದಿವಸ ಕಂದ ಹಾಳು ಚೆಂದದಿಂದಳಿ ಕೊಡಲಿಲ್ಲ, ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು. ದೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು, ಕಾಮದೇನು ಕರೆದೆ ಹಾಳು ಹರಿದ ಶಿರಕ್ಕೆ ಬಿದ್ದಿತು. ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯ ಹೋದನು, ಕೃಷ್ಣ ತನ್ನ ಮನದೊಳಚಿಸಿ ಕೊಟ್ಟ ತನ್ನ ಶಿರವನು. 7 ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು, ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ. ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದ್ ಹೇಳಿತು, ತಟನೆ ರಾಯ ಎತ್ತು ಗಿರಿಗೆ ಬಂದು ಬೇಗ ಸೇರಿದ. ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ, ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಸಚಿಯಾಗೆಂದ. ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ, ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಹೋದನು. ಕ್ರೋಧ ರೂಪಿಯ ಕಂಡನು ಕೂಡಿ ಮಾತನಾಡಿದನು, ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಡಾದ ಬೇಕೆಂದ. 100 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ. ಪಾಕ ಪಕ್ವ ಮಾಡುವುದಕ್ಕೆ ಆಕೆ ಬಕುಲೆ ಬಂದಳು, ಭಾನುಕೋಟಿ ತೇಜನೀಗ ಬೇಟೆಯಾಡ ಹೊರಟನು. ಮಂಡೆ ಬಾಚಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು, ಹಾರ ಪದಕ ಕೊರಳಲಾಗಿ ಪನೆಗೆ ತಿಲಕವಿಟ್ಟನು. ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದವು, ಪಟ್ಟೆ ನುತ್ತು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು. ತಾಳು ಕಟ್ಟಿ ಉಡಿಯಲ್ ಸಿಕ್ಕಿ ಜೋಡು ಕಳಲಿ ಮೆಟ್ಟಿದ, ಕರದಿ ವಿಲ್ಯವನ್ನೇ ಪಿಡಿದು ಕನ್ನಡಿಯ ನೋಡಿದ. ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು,
ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ. ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು. ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು. ನಾರಿಯರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು. ಎಷ್ಟು ಹೇಳೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು. ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟಗಳನ್ನು ಹೊಡೆದರು. ಕಲ್ಲು ಮಳೆಯ ಕರೆದರಾದ ಕುದುರೆ ಕೆಳಗೆ ಬಿದ್ದಿತು. ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದೆನು. ಪರಮನ್ನ ಮಾಡಿದೆನ್ನೆ ಉಣ್ಣು ಬೇಗ ಎಂದಳು. ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೇ ವೈರಿಯೇ. ಕಣ್ಣೆಲ್ಲಾದ ದೈವ ಅವಳ ನಿರ್ಮನಾವ ಮಾಡಿದ. ಯಾವ ದೇಶ ಯಾವೊಳಗೆ ಎನಗೆ ಪೇಳು ಎಂದಳು. ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣನ ಪೂಜಿಸಿ. ಕುಂಜಮಣಿಯ ಕೊರಳ ಹಾಕಿ ಕುಸಿನ ಕಂಕುಳಲೆತ್ತಿದ. ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ. ಕಾಂತರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು. ಬನ್ನಿರೆಮ್ಮ ಸಹಳಗೆ ನುತ ಬಹಳ ಮಾತನಾಡಿದರು. ತಂದೆ ತಾಯಿ ಬಂಧು ಬಳಗ ಹೊನ್ನು ಹಣ ಉಂಟೆಂದರು. ಇಷ್ಟು ಪರಿಯಲಿದ್ದವಾಗೆ ಕನ್ಯೆ ಯಾಕೆ ದೊರಕಿಲ್ಲ. ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮಡುವೆ ಮಾಡ್ವೆವು. ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರಿಸಿದ. ಶುಕಾಚಾರ್ಯ ಕರೆಸಿದ ಮದುವೆ ಓಲೆ ಬರಿಸಿದ. ವಲ್ಲಭೇನ ಕರೆಯುವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು. ಗರುಡ ಹೇಗಲನೇರಿಕೊಂಡು ಬೇಗ ಹೊರಟ ಬಂದರು. ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರನ್ನು ಪೂಜಿಸಿ. ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು. ಕನಕಭೂಷಣವಾದ ತೊಡುಗೆ ಕಮಲನಾದ ತೊಟ್ಟನು. ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ. ಕಮಲನಾಭಗೆ ಕಾಂತಿಮಣಿಯ ಕನ್ಯಾದಾನವ ಮಾಡಿದ. ಕಮಲನಾಭ ಕಾಂತಿಯ ಕೈಗೆ ಕಂಕಣವನ್ನ ಕಟ್ಟಿದ. ಶ್ರೀನಿವಾಸ ಪದ್ಮಾವತಿಗೆ ಮಂಗಲ್ಯವನ್ನೇ ಕಟ್ಟಿದ. ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ. ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಲೆಯರ್ ಬನ್ನಿರೆ. ಶಂಕೆ ಇಲ್ಲದೆ ಹಣವ ಸುರಿದು ವೆಂಕಟೇಶನ ಕಳುಹಿದ. ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನ. ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ. ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ. ಭಕ್ತಿಯಿಂದಲಿ ಕೇಳಿದವರಿಗೆ ಮುಕ್ತಿ ಕೊಡುವ ಹಯವದನನು. ಜಯ ಜಯ ಶ್ರೀನಿವಾಸನಿಗೆ ಜಯ ಜಯ ಪದ್ಮಾವತಿಗೆ. ಉಳಿದಂತಹ ಶ್ರೀಯರಿಗೆ ನಿತ್ಯ ಶುಭ ಮಂಗಳ. ಶೇಷಾದ್ರಿ ಗಿರಿವಾಸ ಶ್ರೀದೇವಿ ಅರಸಗೆ. ಕಲ್ಯಾಣ ಮೂರುತಿಗೆ ನಿತ್ಯ ಜಯ ಮಂಗಳ. ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿವಾಸ ಪದ್ಮಾವತಿಗೆ ಮಂಗಳವನ್ನೇ ಕಟ್ಟಿದ. ಶ್ರೀನಿವಾಸ ಪದ್ಮಾವತಿಗೆ ಮಂಗಳವನ್ನೇ ಕಟ್ಟಿದ. ಕಲ್ಯಾಣ ಮೂರುತಿಗೆ ನಿತ್ಯ ಜಯ ಮಂಗಳ. ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ. ಶ್ರೀಕೃಷ್ಣಾರ್ಪಣಮಸ್ತು.